ಮತ್ತೊಂದ್ ಕಡೆ ತುಂಬಾ ಆಶ್ಚರ್ಯ ಮತ್ತು ನನಗೆ ಹೆಮ್ಮೆ ಅನ್ಸಿದ್ದು, ಒಂದ್ ಕಡೆ ನಿಮ್ಮದೇ ಇಲಾಖೆಯಲ್ಲಿ ಅಂದ್ರೆ ಕಾರ್ಮಿಕ ಇಲಾಖೆಯಲ್ಲಿ ಸಂತೋಷ್ ಲಾಡ್ ಅವರು ಇದ್ದಾರೆ, ಕಾರ್ಮಿಕರ ಮಕ್ಕಳಿಗಾಗಿ ಸಪರೇಟ್ ಶಾಲೆ. ನೀವು ಕ್ಯಾನ್ಸರ್ ಪೀಡಿತ ಮಕ್ಕಳಿಗಾಗಿ ಶಾಲೆ. ಸರ್ ನನಗ್ ಗೊತ್ತಿಲ್ಲ, ನಾನೆಲ್ಲೂ ಕೇಳಿಲ್ಲ, ಓದೂ ಇಲ್ಲ. ಈ ಒಂದು ಕಲ್ಪನೆ ಹೇಗ್ ಬಂದ್ ಸರ್? ಇಬ್ರು ಮಾತಾಡ್ಕೊಂಡ್ರ ಅಥವಾ ನಿಮ್ ಥಾಟ್ ಅವ್ರಿಗೆ ಬಂತ? ಸರ್ ಯೋಗೇಶ್ ಅವರ ಯು ವೋಂಟ್ ಬಿಲೀವ್ ಇಟ್, ಇದು ಐ ಥಿಂಕ್ ಇಟ್ ಇಸ್ ಲಿಟಲ್ ಹತ್ರನು ಕೂಡ ಮನುಷ್ಯನಿಗೆ ಅನುಭವ ಅಂತಾರಲ್ಲ, ಅದೇ ಮೋಸ್ಟ್ಲಿ ನಮ್ ತಂದೆಯವರಿಗೆ ಆಶ್ರಯ ಆರಾಧನಾ, ಗ್ರಾಮೀಣ ಕೃಪಾಂಕ ಇವೆಲ್ಲದು ಬಂದಿದೆ ಅಂದ್ರೆ ಅವ್ರ ಕಷ್ಟಪಟ್ಟು ಬಂದಿರ್ತಕ್ಕಂತ ರೀತಿ ನೀತಿಯಲ್ಲಿ ಅವ್ರ ಅನುಭವಗಳನ್ನ ನಾನು ಒಳಗೂಡಿಸ್ಕೊಂಡ್ರೆ ನೆಕ್ಸ್ಟ್ ಮುಂದೆ ಬರುತ್ತೆ. ಹಂಗೆ ನಾವು ಅನುಭವ ಮಾಡೋದು ನಮಗ್ ಗೊತ್ತಾಗುತ್ತೆ. ಅದೇನು ಅಂತ ಹೇಳಿದ್ರೆ, ಸಡನ್ ಆಗಿ ಶಿವಣ್ಣ ಅವರಿಗೆ ಗೊತ್ತಾಯ್ತು, ಸಡನ್ ಆಗಿ ಕರ್ಕೊಂಡು ಹೋದ್ವಿ, ಕೋಟ್ಯಾಂತರ ರೂಪಾಯಿ ಖರ್ಚಾದ್ರೆ ನಮ್ಮ ಹತ್ರ ದೇವ್ರ ಕೊಟ್ಟಿದ್ದಾನೆ, ನಾವೆಲ್ಲ ಹೋಗಿ ಖರ್ಚು ಮಾಡ್ತೀವಿ, ದೇವ್ರ ಆಶೀರ್ವಾದ ಎಲ್ಲರದು ಇದೆ, ಹೋಗಿ ಮಾಡ್ಬಾರ್ದು. ಬಡವ್ರು ಏನ್ ಮಾಡ್ಬೇಕು? ಕರೆಕ್ಟ್. ಬಡವರು ಟ್ರೀಟ್ಮೆಂಟ್ ತಗೊಳ್ಬೇಕಾರೆ ನಾವು ಹೌ ಡಿಡ್ ಯು ಗೆಟ್, ಹಂಗಾರೆ ನೀವು ಕೇಳ್ಬೋದು. ಆಯ್ತು, ಟ್ರೀಟ್ಮೆಂಟ್ ಈಗ ಸರ್ಕಾರದವರು ಫ್ರೀ ಆಗಿ ಕೊಡ್ತಾರೆ, ಬಟ್ ಸ್ಕೂಲ್ ಯಾಕೆ ತೆಗಿಬೇಕು ಅಂತ. ಆಯ್ತು, ಶಿವಣ್ಣ ಅವರಿಗೆ ಕ್ಯಾನ್ಸರ್ ಇದ್ದಾಗ ಯಾಕೆ ಹೋಗಿ ಫಿಲಂ ಆಕ್ಟಿಂಗ್ ಮಾಡ್ಲಿಲ್ವಾ? ಅವರು ಮಾಡಿದ್ರು, ಕೋಟ್ಯಾಂತರ ರೂಪಾಯಿ ದುಡಿಲಿಲ್ವಾ? ಹೌದು. ಹಾಗಾದ್ರೆ ಈ ಮಗು ಯಾಕೆ ಎಜುಕೇಶನ್ ಮಾಡಬಾರ್ದು? ನಿಜ. ಎಜುಕೇಶನ್ ಇನ್ ರಜಾನ? ಹೌದು. ಬಿಕಾಸ್ ಕ್ಯಾನ್ಸರ್ ಇಸ್ ಕ್ಯೂರಬಲ್. ಕರೆಕ್ಟ್. ಕ್ಯಾನ್ಸರ್ ಇಸ್ ಕ್ಯೂರಬಲ್ ಆದ್ಮೇಲೆ ಆ 1 ವರ್ಷನೋ 6 ತಿಂಗಳು 2 ವರ್ಷ ಈ ಮಗು ಎಜುಕೇಶನ್ ತಗೊಳ್ಳಿಲ್ಲ ಅಂದ್ರೆ ಜೀವನದಲ್ಲಿ ನಾಳೆ ಕ್ಯೂರ್ ಆದ್ಮೇಲೆ ಹೆಲ್ತ್ ಅಲ್ಲಿ ಕ್ಯೂರ್ ಆಯ್ತು, ಬಟ್ ಜೀವನದಲ್ಲಿ ಹಿಂದೆ ನಾವು ನಿಜ. ಅದಕ್ಕೆ ಇವತ್ತು ಟೆಕ್ನಾಲಜಿ ಎಲ್ಲ ಇವತ್ತಾಯ್ತು ಎಲ್ಲ. ಅದಕ್ಕೆ ಅಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಹತ್ರ ಇವರಿಗೆ ಬೆಳಗ್ಗೆ ತಿಂಡಿ ಊಟ ಎಲ್ಲ ಕೊಡ್ಬೇಕು ಅಂತ ಅದೆಲ್ಲದು ಪ್ಲಾನ್ ಆಗಿದೆ. ಇವಾಗ ಇದು ಮಾಡ್ತೀವಿ. ಡೆಲ್ಲಿ ಲೀಡರ್ಸ್ ಕೂಡ ಹೆಂಗೆ ನಿನಗೆ ಇದೆಲ್ಲ ಐಡಿಯಾ ಬರುತ್ತೆ ಅಂತ ಅವಾಗ ನಾನು ಹೇಳ್ದೆ, ಹಿಂಗಿಗೆ ಹಿಂಗೆ ಅಂತ. ಶಿವಣ್ಣ ಅವ್ರದ್ದು ಬಂದ್ಮೇಲೆ ಯಾವ್ದೋ ಒಂದ್ 4-5 ಸ್ಕೂಲಿಗೆ ಹೋದಾಗ ಮಕ್ಕಳನ್ನ ಎಲ್ಲ ನನಗೆ ಅದೊಂದು ಅಭ್ಯಾಸ, ಹೋಗಿ ಮಾತಾಡಿಸ್ತೀನಿ ಅವ್ರನ್ನೆಲ್ಲ. ಇದು ಮಾತಾಡ್ಬೇಕಾದ್ರೆ ಒಂದೇ ಸತಿಗೆ ಟೀಚರ್ಸೇ ಸರ್ ಒಂದು ಮಂಕಿ ಕ್ಯಾಪ್ ತರ ಇತ್ತು, ಒಂದ್ ಮಗು ಬಂತು, ಸ್ವಲ್ಪ ಮುದ್ದಾಗಿತ್ತು. ಸರ್ ಹಿಂಗೆ ಈ ಮಗುಗೆ ಕ್ಯಾನ್ಸರ್. ಸೊ ಯು ಆರ್ ಐಡೆಂಟಿಫೈಯಿಂಗ್ ಎ ಚೈಲ್ಡ್ ಇನ್ ದಟ್ ಹೋಲ್ ಸಿಸ್ಟಮ್. ಹೆಂಗ್ ಮಾಡ್ತೀರಾ ನೀವು? ಆ ಮಗುಗೆ ಹೇಳ್ಕೊಳ್ಳಾರ್ದು ಏನ್ ಅನ್ಸಿರ್ಬೋದು. ಸಿಗರೇಟ್ ಹೊಡಿಯಲ್ಲ, ಕುಡಿಯಲ್ಲ, ಏನು ಮಾಡಲ್ಲ, ಮಾಡೋರು ದೊಡ್ಡವರು, ಕ್ಯಾನ್ಸರ್ ಚಿಕ್ಕವರಿಗೆ. ಅದಿಂಗೆ. ಸೊ ಇಟ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ. ಸೊ ಟ್ರೀಟ್ಮೆಂಟ್ ತಗೊಂಡಾಗ ಸುಸ್ತಾಗುತ್ತೆ. ಶಿವಣ್ಣವ್ರದ್ದು ನಾನು ನೋಡಿದ 2-3 ಡೇಸ್ ಸ್ವಲ್ಪ ಸುಸ್ತಾಗತ್ತೆ. ಸುಸ್ತ ಆದ್ಮೇಲೆ ಮತ್ತೆ ನಾರ್ಮಲ್ ಆಗ್ತಾರೆ. ಅವಾಗ ಕಲಿಕೆಗೆ ಹಿಂದೆ ಹೋಗ್ಬಾರ್ದು. ನಿಜ. ಆಮೇಲೆ ಎಷ್ಟು ಜನರು ಕ್ಯಾನ್ಸರ್ ಇದೆ ಬಿಡ ಸಾಯ್ತಾರ ನಮ್ಮ ಮಕ್ಕಳು ಅಂತೇಳಿ, ಅದು ಇದಾವೆ ಎಕ್ಸಾಂಪಲ್. ನಿಜ ಇದೆ ಸರ್. ಇದೆಲ್ಲ ಆಗಬಾರ್ದು. ಅದಕ್ಕೋಸ್ಕರ ನಾ ಏನ್ ಮಾಡಿದೆ, ಬೀದರ್ ಗುಲ್ಬರ್ಗ ಯಾರೋ ಕೂಲಿ ಮಾಡೋರು, ತಂದೆ ತಾಯಿನೂ ಬರ್ಲಿ, ಕೂಲಿ ಮಾಡೋದ್ ಬೇಡ, ಅವ್ರಿಗೂ ಬಟ್ಟೆ ಕೊಡ್ತೀನಿ, ಊಟ ಕೊಡ್ತೀನಿ, ತಿಂಡಿ ಕೊಡ್ತೀನಿ, ಮಕ್ಕಳ ಜೊತೆ ಪೋಷಕರು. ಎಸ್, ಬಿಕಾಸ್ ಅವರು ಟ್ರೀಟ್ಮೆಂಟ್ ಅಲ್ಲಿ ಇರ್ತಾರೆ. ಸೊ ದೇ ವಿಲ್ ಬಿ ಆನ್ ದ ಅದರ್ ಸೈಡ್. ಮಧ್ಯ ಬೇಕಾದ್ರೆ ಅವ್ರ ಊರಿಗೆ ಹೋಗಿ ಕೂಲಿ ಮಾಡ್ಕೊಂಡ್ ಬರ್ಲಿ, ಅವ್ರಿಗೆ ಏನಾದ್ರು ಸ್ವಲ್ಪ ದೊಡ್ಡವ್ರು ಇದ್ರೆ. ಇಲ್ಲ ತಾಯಿ ಇರ್ಲಿ, ಬೇಕಾದ್ರೆ ತಂದೆ ಮತ್ತೆ ಹೋಗಿ ಕೂಲಿ ಮಾಡಿದ್ರೆ, ಅವ್ರ ಕೆಲಸ ಮಾಡಿದ್ರೆ, ಅವ್ರು ಇನ್ನೇನೋ ಕೆಲಸ ಮಾಡಿದ್ರೆ ಮಾಡ್ಲಿ. ಬಟ್ ವಿ ವಿಲ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಆಫ್ ಟೇಕಿಂಗ್ ಕೇರ್ ಆಫ್ ಎಜುಕೇಶನ್. ಅವಾಗ ಕಲಿಕೆಗೆ ಪ್ಲಸ್ ಅವ್ರನ್ನ ಕಿದ್ವಾಯಿಗೆ, ಬೇಕಂದ್ರೆ ಎಲ್ಲ ಕಿದ್ವಾಯಿಗೆ ಈ ತರ ಎಲ್ಲ ಟ್ರೀಟ್ಮೆಂಟ್ ಆಗೋದು ಅಲ್ಲೂ ಕೂಡ ಫ್ರೀ ಇರೋದ್ರಿಂದ ನಾವೇ ಟ್ರಾನ್ಸ್ಪೋರ್ಟೇಷನ್ ಕರ್ಕೊಂಡು ಹೋಗ್ತೀವಿ, ಬರ್ತೀವಿ. ಸ್ಕೂಲಲ್ಲಿ ಬೆಳಗ್ಗೆ ಹಾಲು ಕೊಡ್ತೀವಿ, ಮಧ್ಯಾಹ್ನ ಊಟ ಕೊಡ್ತೀವಿ, ಮತ್ತೇನು ಕೊಡೋದಿಲ್ಲ. ಇಲ್ಲಿ ತಿಂಡಿ ಊಟ ತಂದೆ ತಾಯಿಯವ್ರಿಗೂ ಕೂಡ ಪ್ಲಸ್ ಮಧ್ಯಾಹ್ನ ಊಟ, ಇದ್ರದ್ದೆಲ್ಲದೂ ಕೂಡ. ಇದಕ್ಕೆ ನಾನು ಈ ಕಾನ್ಸೆಪ್ಟ್ ಹೇಳಿದ ತಕ್ಷಣ ಒಬ್ಬ ವ್ಯಕ್ತಿ ಹೀಗೆ ನಾ ಮಾತಾಡ್ತಾ ಇದ್ದೆ, ನೀವ್ ಎಷ್ಟು ಬೇಗ ಬಿಲ್ಡಿಂಗ್ ಕಟ್ಬೋದು ಅಂತ ಹೇಳಿ. ಅವನಿಗೆ ಈ ಕಾನ್ಸೆಪ್ಟ್ ನೋಡಿ, ಸರ್ ದೇವ್ರೆಲ್ಲ ಕೊಟ್ಟಿದ್ದಾನೆ ಸರ್, ನಮಗೆ ನೀವು ಪರ್ಮಿಷನ್ ಕೊಟ್ರೆ ದಯವಿಟ್ಟು ಈ ಮಕ್ಕಳಿಗೋಸ್ಕರ ನಾನು ಒಂದು ಬಿಲ್ಡಿಂಗ್ ಫ್ರೀ ಆಗಿ ಕಟ್ಕೊಡ್ತೀನಿ ಸರ್ ಅಂತ. ಸೊ 2 floors ನ 6 months ಒಳಗೆ ಕಂಪ್ಲೀಟ್ ಫಿನಿಶ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತಾನೆ. ಬೆಂಗಳೂರಲ್ಲೇ ಆಗ್ಬೇಕು, ಯಾಕಂದ್ರೆ ಅವಾಗ ಮಕ್ಕಳು ಅಲ್ಲ, ನಾ ಬೇರೆ ಕಡೆ ತೆಗಿಯಕ ಆಗಲ್ಲ. ಎಲ್ಲಿದೆ? ಆಮೇಲೆ ಕಿದ್ವಾಯ್ ಹತ್ರ ಜಾಗನು ನೋಡಿದೀನಿ. ನಾಳೆ ನಾಡ್ದು CM ಅವ್ರ ಹತ್ರ ಮಾತಾಡಿ ಈ ಜಾಗನ ನನಗೆ ಕೊಟ್ರೆ, ಆಮೇಲೆ ಇದಕ್ಕೆ ದುಡ್ಡು ಸ್ಪೆಷಲ್ ಗ್ರಾಂಟ್ ತಗೊಳ್ಳೋದ, ಎಲ್ಲ ಡೋನರ್ಸ್ ಕೊಡ್ತಾ ಇದಾರೆ, ಅದರಲ್ಲೇ ಮುಗಿಸ್ಬಿಡ್ತಿದೆ. ನಾವೇನಂದ್ರೆ ಮೇಂಟೆನೆನ್ಸ್, ಮ್ಯಾನೇಜ್ಮೆಂಟ್, ಇದಕ್ಕೆ ನಾನ್ ಸ್ವಲ್ಪ ಅದ್ರೊಳಗೆ ಸ್ವಲ್ಪ ನಂಗೆ ತಲೆ ಮುಚ್ಚಿಡಿದ್ ಬಿಟ್ಟಿದೆ. ಹೋಗೋದು, ಮಕ್ಳ ಹೆಸರು ದುಡ್ಡು ತರೋದು, ಮಕ್ಳಿಗೆ ಫೆಸಿಲಿಟಿ ಕೊಡೋದು, ಅದೇನೋ ಒಂದು. ಅಂಡ್ ದೇವರಿಗೆ ದುಡ್ಡು ಕೇಳಿದಾಗ ಒಂದು ಲಿಮಿಟ್ ಅಲ್ಲಿ ಇರ್ತಾರೆ. ಮಕ್ಳು ಅಂದಾಗ 10 ರೂಪಾಯಿ ಇರೋದು 20 ರೂಪಾಯಿ ಆಗುತ್ತೆ. ಆತರ ಹೃದಯ ಇರ್ತಕ್ಕಂಥ ಶ್ರೀಮಂತಗಳು ಇದಾರೆ. ಅಂತವ್ರು ಹುಡುಕ್ಬೇಕಾಗತ್ತೆ. ನಾನ್ ಪುಣ್ಯ ಮಾಡಿದೀನಿ, ಅದೆಲ್ಲ ನಡೀತಾ ಇದೆ.
ಅದಕ್ಕೆ ಕೆಲಸ CM ಅವರು ಹೇಳ್ತಾರಂತೆ, ಏನಂದ್ರೆ ಎಲ್ಲರೂ ದುಡ್ಡು ಬಂದು ಕೇಳ್ತಾರೆ, ಇವ್ನ ದುಡ್ಡು ತಗೊಂಡ್ಬರ್ತಾರೆ. ಐ ಥಿಂಕ್ ಮಕ್ಕಳು ಅದನ್ನ ಹೇಳಿದ್ದಲ್ಲ, ಕಷ್ಟ ಅಂತ ಅನ್ಕೋಬಾರ್ದು, ಇಲಾಖೆ ಪುಣ್ಯ ಅನ್ಕೋಬೇಕು. ನಿಜ ನಿಜ. ಅದನ್ನ ಅದು ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಇಂಥ ಕೆಲಸ ಸಿಕ್ಕಿದೆ. ಎಲ್ಲಾ ಕಷ್ಟನೂ ಒಂದೇ ಅನುಭವ ಸಿಕ್ಕರೆ ಮುಂದೆನೂ ಕೂಡ ಅದು ನಮ್ಮ ರಾಜಕೀಯ ಜೀವನದಲ್ಲಿ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನನ್ಗೆ ಅನ್ಸುತ್ತೆ. ಐ ಥಿಂಕ್ ವಿ ಶುಡ್ ಡೂ ದಿಸ್ ಅಂಡ್ ವಿ ಕನೆಕ್ಟ್ ಟು ಪೇರೆಂಟ್ಸ್, ಸೊಸೈಟಿ, ನಮ್ಮ ಸಮಾಜದಲ್ಲೂ ಕೂಡ ನಮ್ಮನ್ನ ಗುರುಸ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಟೀಕಾ ಟಿಪ್ಪಣಿಗಳು ಸ್ವಲ್ಪ ಹರ್ಟ್ ಆಗುತ್ತೆ ಕೆಲವು ಸತಿ. ನನ್ನನ್ನ ಒಂದು ಮಾಧ್ಯಮದವರು ಅವ್ರು ಗೊತ್ತಿರೋರೆ ಪಾಪ ಗೆದ್ಲುಗಳನ್ನ ಲೈಬ್ರರಿ ಇಟ್ರೆ ಏನಾಗುತ್ತೆ ಅಂತ ಹೇಳಿ ಬರೆದ್ಬಿಟ್ರು. ಇದೆಲ್ಲ ಏನಾಗುತ್ತೆ, ಶುಡ್ ಅಲೋ ನನ್ ಏನಿದೆ ಅಂತ. ಬಂಗಾರಪ್ಪರು ಏನಂತ ನಿಮ್ಗೆ ಏನ್ ಗೊತ್ತಿತ್ತ? ಈಗ ಹೋದ್ಮೇಲೆ ಇವತ್ತು ನೆನ್ಸ್ಕೊತೀರ ಯಾಕೆ? ಬಿಡಿ, ಯಾಕೆ ಅಷ್ಟು ಟೀಕಾ ಟಿಪ್ಪಣಿನ ಹೇರ್ ಬಗ್ಗೆ ಎಲ್ಲ ನಮ್ ವಿಜೇಂದ್ರ ಅವ್ರು ಮಾಡ್ತಾ ಇದ್ರು. ಸೋಕೆ ಒನ್ ಡೇ ಪಾಪ ಅವರು ಫೋನ್ ಮಾಡಿಲ್ಲ, ಮೊದಲು ತುಂಬಾ ಪರ್ಸನಲ್ ಆಗಿ ತಗೊಬೇಡಿ ಇದ್ರೊಳಗೆ ಹೇಳಿದೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಅಂತ ವಿಜೇಂದ್ರ ಮಾಡಿದ್ರು. ಆಮೇಲೆ ಬೇರೆ ವಿಚಾರಕ್ಕೂ ಅಷ್ಟೇ, ಯಾಕಂದ್ರೆ ನಾನು ಸ್ವಲ್ಪ ತೀಕ್ಷ್ಣವಾಗಿ ಮಾತಾಡ್ಬಿಡ್ತೀನಿ, ಯಾಕಂದ್ರೆ ನನಗೆ ಅದೊಂದು ಅಭ್ಯಾಸ ಇದೆ. ನಾನು ಸ್ವಲ್ಪ ಹಿಂದೆ ಮುಂದೆ ನೋಡಕ್ ಆಗಲ್ಲ ಸಿಚುವೇಶನ್ ಅಲ್ಲಿ. ಬಟ್ ಗೌರವದಿಂದ ಮಾಡಿದ್ರೆ ಐ ಥಿಂಕ್ ಎವ್ರಿಬಡಿ ವಿಲ್ ಗೆಟ್ ಬ್ಯಾಕ್. ಇಟ್ಸ್ ಓಕೆ, ಅವರು ರಾಜಕಾರಣ ಮಾಡ್ಬೇಕು, ನಾನ್ ಮಾಡ್ಬೇಕು, ಎಲ್ಲರೂ ಮಾಡ್ಬೇಕು. ಅದು ನಾವು ನಡ್ಕೊಂಡ್ ಬರ್ತಕ್ಕಂಥ ರೀತಿ. ಬಟ್ ನೀವು ಏನೋ ಒಂದು ಕೊಟ್ಟಾಗ ಅದಕ್ಕೆ ಪ್ರತಿ ಉತ್ತರ ಕೊಡ್ಬೇಕಾಗುತ್ತೆ. ನಿಮ್ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೇಕು, ಮತ್ತೆ ಅದು ನನ್ನ ಡ್ಯೂಟಿ. ಸೊ ನಿಮ್ಮ ಸಿಚುವೇಶನ್ ಗೆ ಐ ವಿಲ್ ಕ್ರಿಯೇಟ್ ಮೈ ಓನ್ ಸಿಚುವೇಶನ್, ಐ ವಿಲ್ ಗಿವ್ ಇಟ್, ಐ ಡೋಂಟ್ ಕೇರ್. ಎಂಡ್ ಆಫ್ ದ ಡೇ ನಾವು ಒಟ್ಟಾಗ ಅನ್ನ ತಿನ್ನೋದು, ಸಾಯೋವರೆಗೂ ನನಗೇನ್ ತೊಂದರೆ ಇಲ್ಲ. ಸೇವೆ ಅವಕಾಶಕ್ಕೆ ಸಿಕ್ಕಿದೆ ಅವಕಾಶ, ನಾ ಮಾಡವನೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.